ಇಂದು ನಾವು ಶುಕ್ರವಾರ ತಿರುಮಲ ತಿರುಪತಿ ದೇವಸ್ಥಾನಗಳ ಬಗ್ಗೆ ಮಾತನಾಡೋಣ. ತಿರುಮಲದಲ್ಲಿರುವ ದೇವರಿಗೆ ಶ್ರೀವಾರಿ ಸೇವೆಯಲ್ಲಿ ಸ್ವಯಂಪ್ರೇರಿತ ಸೇವೆ ಭಾಗವಹಿಸುವ ಮುಸ್ಲಿಂ ಭಕ್ತರ ಆಯ್ಕೆಯನ್ನು ಅನ್ವೇಷಿಸುವುದಾಗಿ ಹೇಳಿದೆ. ತಿರುಮಲ ತಿರುಪತಿ ದೇವಸ್ಥಾನದ ಮಾಸಿಕ ಡೇಲ್ ಯುವರ್ ಎಕ್ಸಿಕ್ಯೂಟಿವ್ ಆಫೀಸರ್ ಕಾರ್ಯಕ್ರಮದಲ್ಲಿ ನಾಯ್ಡುಪೇಟೆಯ ಮುಸ್ಲಿಂ ಭಕ್ತ ಹುಸೇನ್ ಬಾಷಾ ಅವರ ಮನವಿಗೆ ಪ್ರತಿಕ್ರಿಯೆಯಾಗಿ ತಿರುಮಲ ತಿರುಪತಿ ದೇವಸ್ಥಾನದ ವಿ ಧರ್ಮ ರೆಡ್ಡಿ ಅವರು ವೆಂಕಟೇಶ್ವರನ ಮುಸ್ಲಿಂ ಭಕ್ತರ ಸಮರ್ಪಣೆಯನ್ನು ಒಪ್ಪಿಕೊಂಡರು. ಪತ್ರಿಕಾ ಪ್ರಕಟಣೆಯಲ್ಲಿ ರೆಡ್ಡಿ ಅವರು ವಿಭಿನ್ನ ಧಾರ್ಮಿಕ ನಂಬಿಕೆಯೊಂದಿಗೆ ಸಂಬಂಧ ಹೊಂದಿದ್ದರೂ ಸಹ ಭಕ್ತರ ಸಮರ್ಪಣೆಗೆ ಸಂತೋಷವನ್ನು ವ್ಯಕ್ತಪಡಿಸಿದರು. ವಿವಿಧ ಧರ್ಮಗಳ ಭಕ್ತರು ದೇವರಿಗೆ ದೇಣಿಗೆ ನೀಡುತ್ತಿದ್ದಾರೆ ಎಂದು ಅವರು ಹೇಳಿದರು. ಕಾರ್ಯನಿರ್ವಾಹಕ ಅಧಿಕಾರಿ ಬಾಷಾ ಅವರ ಮನವಿಯ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸುವುದಾಗಿ ಭರವಸೆ ನೀಡಿದರು. 2000ರಲ್ಲಿ ಪ್ರಾರಂಭವಾದ ಶ್ರೀವಾರಿ ಸೇವೆಯು ದೇಶ ಮತ್ತು ಪ್ರಪಂಚದ ವಿವಿಧ ಭಾಗಗಳಿಂದ ಭೇಟಿ ನೀಡುವ ಯಾತ್ರಾರ್ಥಿಗಳಿಗೆ ಸೇವೆಗಳನ್ನು ಹೆಚ್ಚಿಸಲು ಸ್ವಯಂಪ್ರೇರಿತ ಸೇವೆಯನ್ನು ಒಳಗೊಂಡಿರುತ್ತದೆ. ಶ್ರೀವಾರಿ ಸೇವಕರು, ಶ್ರೀವಾರಿ ಸೇವೆ ಸಲ್ಲಿಸುವವರು ತಿರುಮಲ ತಿರುಪತಿ ದೇವಸ್ಥಾನದ ವಿವಿಧ ಕ್ಷೇತ್ರಗಳಿಗೆ ಕೊಡುಗೆ ನೀಡುತ್ತಾರೆ. ಇದರಲ್ಲಿ ಜಾಗರಣೆ, ಆರೋಗ್ಯ, ಅನ್ನಪ್ರಸಾದ, ಉದ್ಯಾನ, ವೈದ್ಯಕೀಯ, ಲಡ್ಡು ಪ್ರಸಾದ, ಪವಿತ್ರ ಆಹಾರ, ದೇವಸ್ಥಾನ ಸಾರಿಗೆ, ಕಲ್ಯಾಣಕಟ್ಟೆ, ಪುಸ್ತಕ ಮಳಿಗೆಗಳು ಮತ್ತು ಹೆಚ್ಚಿನವುಗಳು. ತಿರುಮಲ ತಿರುಪತಿ ದೇವಸ್ಥಾನಗಳು ತಿರುಪತಿಯಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಅಧಿಕೃತ ಪಾಲಕರಾಗಿದ್ದಾರೆ. ಈ ಮಧ್ಯೆ 1984ರಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಸುವರ್ಣ ಮಹೋತ್ಸವ ವರ್ಷದಲ್ಲಿ ಅಷ್ಟದಳ ಪಾದ ಪದ್ಮಾರಾಧನೆಯು ಶ್ರೀವಾರಿ ದೇವಸ್ಥಾನದಲ್ಲಿ ಪ್ರಾರಂಭವಾದ ಆಚರಣೆಯಾಗಿದೆ. ಮುಸ್ಲಿಂ ಭಕ್ತರೊಬ್ಬರು ಶ್ರೀನಿವಾಸ ದೇವರಿಗೆ 108 ಚಿನ್ನದ ಕಮಲಗಳನ್ನು ಅರ್ಪಿಸಿದ ಸಂದರ್ಭವನ್ನು ಸ್ಮರಿಸಲಾಯಿತು. ಅರ್ಚಕ ಅಥವಾ ದೇವಾಲಯದ ಅರ್ಚಕರು ಮುಖ್ಯ ದೇವತೆಗೆ ಧೂಪ, ಆರತಿ, ಕೋಲು ಮತ್ತು ದೀಪ, ಬೆಳಕಿನ ದೀಪ ಅರ್ಪಿಸುವ ಮೂಲಕ ಪೂಜೆಯನ್ನು ಪ್ರಾರಂಭಿಸುತ್ತಾರೆ. ಇದನ್ನು ಅನುಸರಿಸಿ ಪುರೋಹಿತರು ಭಗವಂತನ ದೈವಿಕ ನಾಮಗಳನ್ನು 108 ಪಠಿಸುತ್ತಾರೆ. ತಿರುಮಲ ತಿರುಪತಿ ದೇವಸ್ಥಾನಂಸ್ ವೆಬ್ಸೈಟ್ ಪ್ರಕಾರ ಭಗವಂತನ ನಾಮದ ಪ್ರತಿ ಉಚ್ಚಾರಣೆಯೊಂದಿಗೆ ದೇವರ ಪವಿತ್ರ ಪಾದಗಳಲ್ಲಿ ಚಿನ್ನದ ಕಮಲವನ್ನು ಗೌರವದಿಂದ ಅರ್ಪಿಸಲಾಗುತ್ತದೆ. ಮೂಲ ವಿರಾಟ್ ಮುಖ್ಯ ದೇವತೆಗೆ ಅರ್ಪಣೆಯ ವಿಧಿ ಪೂರ್ಣಗೊಂಡ ನಂತರ ಅರ್ಚನೆಯನ್ನು ಲಕ್ಷ್ಮಿ ಮತ್ತು ಪದ್ಮಾವತಿ ದೇವಿಯರಿಗೂ ವಿಸ್ತರಿಸಲಾಗುತ್ತದೆ. ತರುವಾಯ ರಥಹಾರತಿಯನ್ನು ಮೊದಲು ಸಲ್ಲಿಸಲಾಗುತ್ತದೆ. ನಂತರ ಪವಿತ್ರ ಸಮಾರಂಭದ ಭಾಗವಾಗಿ ಸಾಮಾನ್ಯ ಹರತಿಯನ್ನು ನೀಡಲಾಗುತ್ತದೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.